ಹಿಂದುಳಿದ ವರ್ಗಗಳ ಹೋರಾಟಗಾರ ದಿವಂಗತ ಎಸ್.ಎನ್. ವೈದ್ಯರಾಜ್ ವಿಚಾರ ವೇದಿಕೆ ಕಾರ್ಯಕ್ರಮ ಚಿಂಚೋಳಿ ತಾಲೂಕಿನ ಸುಲೆಪೇಡ್ ಗ್ರಾಮದ ಮಲ್ಲಿಕಾರ್ಜುನ್ ಮಾಳ್ಗಿರವರ ಸ್ವಗ್ರಹದ ಆವರಣದಲ್ಲಿ ನಡೆಯಿತು. ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಸುಭಾಷ್ ಶಿಲವಂತರು ಮಾತನಾಡಿ, ಹಿಂದುಳಿದವರ, ಬಡವರ, ನೊಂದವರ ಒಳಿತಿಗಾಗಿ ಹೋರಾಟ ಮಾಡಿದವರು ಸ್ವರ್ಗವಾಸಿಯಾದರೂ ಅವರ ಹೆಸರು ಅಮರವಾಗಿರುತ್ತದೆ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹೋರಾಟ ಮಾಡಿದ ದಿವಂಗತ ವೈದ್ಯರಾಜ್ ರವರ ಕುರಿತು ಗ್ರಂಥ ಹೊರತರುವುದು ಅವಶ್ಯವಾಗಿದೆ ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಡಿಸೆಂಬರ್ 26ರಂದು ನಡೆಯುವ ಸಂವಿಧಾನ ಸಮರ್ಪಣೆ ದಿನಾಚರಣೆ ಕಾರ್ಯಕ್ರಮದ ಕರಪತ್ರಗಳು ಬಿಡುಗಡೆ ಮಾಡಿ ಮಾತನಾಡಿದ ಕಟಾಂಗೇಶ್ವರ ವಿರಕ್ತ ಮಠದ ಶ್ರೀಗಳಾದ ಪ್ರಭುದೇವರು, ಉತ್ತಮ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಮಾಡಿ ನನಗೆ ಹೆಮ್ಮೆ ಎನಿಸುತ್ತಿದೆ. ಭೂಮಿಯ ಮೇಲಿರುವ ಪ್ರತಿಯೊಂದು ಪ್ರಾಣಿ ಕುಲಕ್ಕೂ ಭಾರತೀಯ ಸಂವಿಧಾನವು ನ್ಯಾಯ ಒದಗಿಸುತ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ಭಾರತೀಯ ಸಂವಿಧಾನ ಅರಿಯುವುದು ಅನಿವಾರ್ಯತೆ ಇದೆ ಎಂದು ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮಕ್ಕೂ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮಕ್ಕೂ ವೈದ್ಯರಾಜ್ ಅವರಿಗೆ ಏನ್ ಸಂಬಂಧ ಅಂದ್ರೆ, ನೀವು ಬಹಳ ಕೇಳಿರಿ, ಮಹಾತ್ಮ ಜ್ಯೋತಿಬಾ ಫುಲೆ ಹೆಸರು ಕೇಳಿರ್ಬೇಕು. ನೀವೆಲ್ಲ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಏನು ಅವ್ರದ್ದು ಗದ್ದಿಗೆ ಹಿಡ್ಕೊಂಡು ಹೋಗ್ತಾರೆ ಗುಡ್ಡದ ಮೇಲೆ ಹೋಗಿ. ಯಾಕಂದ್ರೆ ಶಿವಾಜಿ ಮಹಾರಾಜರ ಬಗ್ಗೆ ಬಹಳ ಅಧ್ಯಯನ ಮಾಡ್ತಾರೆ. ಯಾರು? ಜ್ಯೋತಿಬಾ ಫುಲೆ ಅವರು. ಇಂಥ ಮಹಾನ್ ವ್ಯಕ್ತಿ, ರೈತರಿಗಾಗಿ ಕೆಲಸ ಮಾಡುವಂತ ವ್ಯಕ್ತಿ, ಅದನ್ನ ಸಮಾಧಿ ಎಲ್ಲದಂತೇಳಿ ಹುಡುಕಾಡ್ಕೊತ ಹೋದಾಗ ಆ ಸಮಾಧಿ ಎಲ್ಲ ಕಂಟಿ ಕಮಡಿ ಎಲ್ಲ ಬೆಳೆದಿರ್ತದೆ, ಹೊಲಸಾಗಿರ್ತದೆ. ಆ ಜ್ಯೋತಿಬಾ ಫುಲೆ ಒಂದು ವಾರ ಆ ಶಿವಾಜಿ ಮಹಾರಾಜರ ಸಮಾಧಿಗೆ ಹುಡುಕಾಡ್ಕೊಂಡು ಕಲ್ಲು ಮುಳ್ಳು ಕಂಟಿ ಮೈ ಎಲ್ಲ ರಕ್ತ ಮಾಡ್ಕೊಂಡು ಆ ಸಮಾಧಿ ಹುಡ್ಕೊಂಡು ಹೋಗ್ತಾನೆ. ಜ್ಯೋತಿಬಾ ಫುಲೆ ಹುಡ್ಕೊಂಡು ಹೋಗಿ ಅಲ್ಲೆಲ್ಲ ತಾನೇ ಅಲ್ಲಿ ಕೂತು ಕಂಟಿ ಕಂಬಿ ಎಲ್ಲ ಸ್ಟಾಪ್ ಮಾಡಿ ಮತ್ತೆ ಗುಡ್ಡದ ಕೆಳಗೆ ಇಳಿದು ಬಂದು ಹೂವಿನ ಹಾರ ಹೂವ ಇಂಥೆಲ್ಲ ಗಿಡದ ಹೂವು ಒಯ್ದು ಆ ಸಮಾಧಿ ಎದುರು ಇಟ್ಟು ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಜ್ಯೋತಿಬಾ ಫುಲೆ ಆ ಸಮಾಧಿಗೆ ಬೇಡ್ಕೋತಾನೆ. ಜ್ಯೋತಿಬಾ ಫುಲೆ ಶಿವಾಜಿ ಮಹಾರಾಜರ ಅದಕ್ಕೆ ಬೇಡ್ಕೋತಾನ, ಸಮಾಧಿ ಬೇಡ್ಕೊಂಡು ಅದರಿಂದ ಪ್ರೇರಣೆ ಕೊಡುವ ಗುರುವೇ ಬೇಡ್ಕೋತಾನೆ. ನನ್ನ ಹೋರಾಟ ಪ್ರಾರಂಭ ಮಾಡಿದ್ದೀನಿ, ಅದಕ್ಕ ಶಿವಾಜಿ ಮಹಾರಾಜ್ ನೀನು ನನಗೆ ಪ್ರೇರಣೆ ಆಗಬೇಕು ನನ್ನ ಹೋರಾಟಕ್ಕಂತ ಬೇಡ್ಕೋತಾರ. ಅದಕ್ಕೆ ನಾವು ಸುಲೇಪೇಟದಲ್ಲಿ ಇಂಥ ಮಹಾನ್ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ನಮ್ಮ ಎಸ್.ಎನ್. ವೈದ್ಯರಾಜ್ ಅವರದು ನಮ್ಗೆ ಪ್ರೇರಣೆ ಬೇಕು ಅಂತ ನಾವೇ ಕೇಳ್ಕೊಳ್ತಾ ಇದ್ದೀವಿ. ಬಹಳ ದೊಡ್ಡ ವ್ಯಕ್ತಿ ಅವರು. ನಮ್ಮ ಮಲ್ಲಿಕಾರ್ಜುನ ಮಾಳಿಗೆ ಅವರು, ಇನ್ನು ಅನೇಕ ಜನ ಸ್ನೇಹಿತರು. ನನಗನ್ಸದ ಅವರ ಸಭಿ ನೆನಪಿಗಾಗಿ ಅವರು ಅಮ್ಮವರು ಅವ್ರ ಜೊತೆ, ಅವ್ರ ನೆಂಟರ ಜೊತೆ, ಅವ್ರ ಸ್ನೇಹಿತರ ಜೊತೆ ಅವ್ರು ಯಾರ್ಯಾರು ಭೇಟಿಯಾಗ್ಯಾರ ಅವ್ರದೆಲ್ಲ ಇತಿಹಾಸ ಕೇಳ್ಕೊಂಡು ಅವ್ರ ಸವಿ ನೆನಪಿಗೆ ಒಂದು ಗ್ರಂಥವನ್ನು ಬರ್ತಕ್ಕಂಥದ್ದು ನಿಮ್ಗೆ ಬಹಳ ದೊಡ್ಡ ಜವಾಬ್ದಾರಿ. ಇದು ಯಾಕಂದ್ರೆ ಮುಂದಿನ ಪೀಳಿಗೆಗೆ ಏನೋ ಗೋಷ್ಠಿ ನನಗೆ ಗೊತ್ತದ ಅಷ್ಟೇ. ನಮ್ಮ ಮುಂದಿನ ಪೀಳಿಗೆಗೆ ಅವ್ರ ಹೆಸರು ಅಜರಾಮರವಾಗಿರ್ಬೇಕಂದ್ರ ಪುಸ್ತಕಗಳಲ್ಲಿ ದಾಖಲಾತಿ ಆಗಬೇಕು. ಮುಂದಿನ ಪೀಳಿಗೆ ಗೊತ್ತಾಗಬೇಕಲ್ಲ ಎಸ್.ಎನ್. ವೈದ್ಯರಾಜ್ ಯಾರು, ಎಲ್ಲಿದ್ರು, ಎಲ್ಲಿ ಸಾಲಿ ಕಲ್ತರು, ಅವ್ರ ಊರು ಯಾವುದು, ಎಷ್ಟು ಕಲ್ತಿದ್ರು, ಏನೇನ್ ಕೆಲಸ ಮಾಡಿದ್ರು, ಅಥವಾ ಸಮಾಜ ಸೇವೆ ಮಾಡುವಾಗ ಅವ್ರು ಏನೇನು ಕಷ್ಟ ಅನುಭವಿಸಿದ್ರು, ಅವ್ರು ಏನೇನು ತೊಂದರೆ ಆಯಿತು. ಹೌದಲ್ಲ? ಮನುಷ್ಯ ಒಂದೇ ಸಲ ಒಮ್ಮೆ ಲಾಸ್ಟ್ ಮೆಟ್ಟಲು ಹೇಳಕ್ ಆಗೋದಿಲ್ಲ. ಆ ಮೆಟ್ಟಲು ಏರುವಾಗ ಅವ್ರಿಗೆ ಏನೇನು ತೊಂದರೆ ಆಯಿತು, ಎಷ್ಟು ಕಷ್ಟ ಬೆಳೆದ್ರು ಅವರು ಅನ್ನುವಂತಹ ಅವರ ಬದುಕಿನ ಬುತ್ತಿ, ದಾರಿ ದೀಪ ಮುಂದಿನ ಪೀಳಿಗೆ ದೀವಿಗೆ ಆಗ್ಬೇಕು. ಅದಕ್ಕೆ ಈ ಸಮಾಜದ ವತಿಯಿಂದ ಇವತ್ತು ನಾವು ಎಸ್.ಎನ್. ವೈದ್ಯರಾಜ್ ಅವರದು ಅನೇಕ ನೆನಪುಗಳನ್ನ, ಬಹುಶಃ ನನಗೆ ಬಹಳಷ್ಟು ಗೊತ್ತಿಲ್ಲ, ಅವ್ರ ಹೆಸರು ಕೇಳಿದ್ರೆ ಅದರಿಂದ ಪ್ರೇರಿತ ಆಗಿದ್ದೀನಿ, ನಾನು ಇನ್ಸ್ಪೈರ್ ಆಗಿದ್ದೀನಿ. ಆದ್ರೆ ನನ್ನಂತ ಅನೇಕ ಜನ ಅವ್ರ ಒಡನಾಟದಲ್ಲಿ ಇದ್ದವರ, ಅವ್ರ ಜೊತೆ ಕೆಲಸ ಮಾಡಿದವರ, ಅವರ ಕಷ್ಟಗಳಲ್ಲಿ, ಅವ್ರ ನೋವುಗಳಲ್ಲಿ ಭಾಗಿಯಾದವರ. ನೀವೇ ಹೇಳಿದ್ರಿ, ಇಲ್ಲಿ ಒಬ್ಬರು ಅಮೀನ್ ಸಾಹೇಬ್ ಇದ್ರು, ಮಾರುತಿ ಅಮೀನ್ ಗೌಂಕರ್. ಆ ಗೌಂಕರ್ ಅಂತಕ್ಕಂಥ
ಅಮಿತ್ ಸಾಬ್ ಅಂತಕ್ಕಂಥದ ಪೋಸ್ಟಿಗೆ ಹುದ್ದೆಗೆ ಹೆಸರು ತಂದು ಕೊಟ್ಟಾರೆ ಮಾರುತಿ ಅಮಿತ್ ಸಾಬ್. ಅವಾಗ ಇನ್ನ ಸಣ್ಣವರಿದ್ದೇವೆ ಇನ್ನ. ಅವರು ಅಲ್ಲಿ ಬ್ರಿಡ್ಜ್ ಇತ್ತು ಅಲ್ಲಿ. ಅವ್ರು ಪಟ್ಪಟಿ ಎಚ್ ಡಿ ಗಾಡಿ ಅಂತಂದ್ರೆ ಜನ ಆಟೋಮೆಟಿಕ್ ತಗೊಂಡೋಗ್ತಿರು. ಹಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಗಿಡ ಇತ್ತು, ಮಾವಿನ ಗಿಡ. ಅಲ್ಲಿ ಟೀಚರ್ ಇದ್ರ ಯಾರೋ ಶಿಕ್ಷಕ ಕೂತಿದ್ರು ಹೇಳ್ತಾರ, ಅಲ್ಲಿ ಯಾರೋ ಕೂತಾರ ಅವ್ರಿಗೆ ಎಬ್ಸ್ಕೊಳ್ತಾರ ಅಂತ ಟೀಚರ್ ಹುಡುಕಿದಿಲ್ಲ. ಹಂಗ ನಮ್ಮ ಮಾರುತಿ ಗಾಂವ್ಕರ್ ಸಾಹೇಬ್ರದ್ದು ಬಹಳ ದೋಸ್ತಿ, ಬಹಳ ಒಡನಾಟ. ಅಂತವ್ರ ಕಡೆಯಿಂದ ಕೇಳಿ ತಿಳ್ಕೊಂಡು ಇದು ಪುಸ್ತಕ ರೂಪದಲ್ಲಿ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ. ಅದಕ್ಕ ನಾನು ಹೆಚ್ಚು ಮಾತುಗಳನ್ನು ಹೇಳಕ್ ಹೋಗೋದಿಲ್ಲ. ಈ ದೇಶದಲ್ಲಿ ಏನು ಭಾರತ ದೇಶದಲ್ಲ, ಭಾರತ ದೇಶದಲ್ಲಿ OBC ಗಳ ಸಂಖ್ಯೆ 52% ಅದ. ಆ 52%